ಹಾಯ್ ಹೆಲೋ ಫ್ಯಾಮ್, ನಾನು ನಿಮ್ಮ ಸೌಮ್ಯ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ನಾನು ಮಂತ್ರಾಲಯಕ್ಕೆ ಹೋಗೋ ವಿಡಿಯೋನೇ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ನಾವು ಅಂತೂ ಇಂತೂ ಕಾಲ ಕೂಡ್ ಬಂತು, ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ. ನಾವು ಫ್ಯಾಮ್ಲಿ ಎಲ್ಲ ಹೊರಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಫ್ಯಾಮ್ಲಿ ಮಾತ್ರ ಅಲ್ಲ, ಫ್ರೆಂಡ್ಸ್ ಕೂಡ ಜೊತೆಲಿ ಬಂದಿದ್ದರು, ಹೋಗಿದ್ವಿ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್, ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಮಂತ್ರಾಲಯಕ್ಕೆ. ಸೊ ನಾವಿಲ್ಲಿಂದ ಬಿಟ್ಟಾಗ ಅರೌಂಡ್ 8:30 ಆಗಿತ್ತು. ಸೊ ರೋಡು ಹೋಗ್ತಾ ಹೋಗ್ತಾ ಸ್ವಲ್ಪ ಮಿಸ್ ಆಗಿದ್ದರಿಂದ, ಹಾಗೆ ಮಳೆ ಬರ್ತಿದ್ರಿಂದ ತುಂಬ ಲೇಟಾಗಿ ರೀಚ್ ಆದ್ವಿ. ಅರೌಂಡ್ 4:30 ನಾವು ಮಂತ್ರಾಲಯ ರೀಚ್ ಆದ್ವಿ. ನೈಟು ಅಂದರೆ ಮಾರ್ನಿಂಗ್ ಟೈಮಲ್ಲಿ ರೀಚ್ ಆದ್ವಿ. ಸೊ ರೀಚ್ ಆಗೋಕ್ಕಿಂತ ಮುಂಚೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿದು 4 ಫೇಸಸ್ ಇರೋ ಒಂದು ಮಂಟಪ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ನನ್ನ ಫಸ್ಟ್ ವಿಸಿಟ್ ಆಗಿರೋದ್ರಿಂದ ಎಲ್ಲ ಹೊಸದಾಗಿತ್ತು, ತುಂಬ ಖುಷಿ ಕೂಡ ಆಯಿತು. ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಏನು ರೀಸನ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇಂಟ್ರಡಕ್ಷನ್ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್. ಯಾಕಂದರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದ್ರಿಂದ ಅಷ್ಟು ಟೈಮ್ ಸಿಕ್ಕಿಲ್ಲ. ವಿತ್ ಬೇಬಿ ಜೊತೆ ವಿಸಿಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಯಿತು. ಬೇಬಿ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ, ಬೇಬಿನ ಕರ್ಕೊಂಡು ಒಂದು ಔಟ್ಸೈಡ್ ಹೋಗ್ತೀವಿ ಅಂತಂದರೆ ಎಷ್ಟು ರಿಸ್ಕ್ ಇರುತ್ತೆ ಅಂತ. ಸೊ ನಾವೆಲ್ಲ ಹೋಟೆಲ್ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಒಂದು 8 ಹಾಗೆ ಹೊರಟ್ವಿ ನಾವು ಮಂತ್ರಾಲಯ ನೋಡೋಣ ಅಂತ. ಫಸ್ಟ್ ಎಂಟ್ರಿ ಮಂತ್ರಾಲಯಕ್ಕೆ ಹೋಗಿ ಆ ಮಠ ನೋಡಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಟ್ರೆಡಿಷ್ನಲ್ ಆಗಿ ಹೋಗಬೇಕು ಅನ್ನೋದು, ಟೆಂಪಲ್ಸ್ಗೆಲ್ಲ ಟ್ರೆಡಿಷ್ನಲ್ ಆಗಿ ಆಲ್ಮೋಸ್ಟ್ ಗರ್ಲ್ಸ್ ವಿಸಿಟ್ ಮಾಡೋದು. ಸೊ ನಾನು ಹಾಗೆ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ನನ್ನ ಮಗು ಜೊತೆ. ಒಂದೊಂದು ಹೆಜ್ಜೆನೂ ಆ ಮಂತ್ರಾಲಯದಲ್ಲಿ ಇಡುವಾಗ ತುಂಬಾ ಖುಷಿ ಆಯಿತು, ಒಂಥರ ಪಾಸಿಟಿವ್ ವೈಬ್ ಆಯಿತು. ಸೊ ಎಲ್ಲರೂ ಹೇಳ್ತಾರೆ, ರಾಯರನ್ನ ನಂಬಬೇಕು ಅಂತಂದರೆ ಅವ್ರ ಅನುಗ್ರಹ ಇರಬೇಕು, ಅವರು ನಮಗೆ ಅವ್ರನ್ನ ಆರಾಧಿಸೋಕ್ಕೆ ಕೂಡ ನಮಗೆ ಮನ್ಸಿಗೆ ಬರಬೇಕು ಅಂದರೆ ಅದು ರಾಯರ ಆಶೀರ್ವಾದನೇ ಅಂತ ಹೇಳ್ತಾರೆ. ಸೊ ನಾನು ನನ್ನ ಮಗು ಹುಟ್ಟಿದ ಮೇಲೆ ನಾನು ರಾಯರನ್ನ ತುಂಬ ನಂಬಿದ್ದು. ಸೊ ಅಲ್ಲಿ ಹೋಗ್ತಾ ನಾವು ಮಂಚಾಲಮ್ಮನ ದೇವ್ರನ್ನ ನೋಡಿದ್ವಿ. ಅಲ್ಲಿ ದೀಪ ಅಣಿಸ್ಬೇಕು ಅಂತ ಹೇಳಿದ್ರು, ದೀಪ ಅಣಿಸಿದ್ವಿ, ಖುಷಿ ಆಯಿತು. ತುಂಗಭದ್ರಾ ನೀರಿಗೆ ಹೋದ್ವಿ, ನೀರು ಇರಲಿಲ್ಲ, ಬಟ್ ಆದರೂ ಹೋಗಿ ಸ್ವಲ್ಪ ನೀರು ತಲೆ ಮೇಲೆ ಚಿಮ್ಸ್ಕೊಂಡು ಬಂದ್ವಿ. ಅಲ್ಲಿ ಗಿಣಿ ಕೂಡ ಇತ್ತು, ಅವ್ರು ತುಂಬ ಫೋರ್ಸ್ ಮಾಡಿದ್ರು ಅಂತ ಒಂದು ಸೆಲ್ಫಿ ತೊಗೊಳ್ಳೋಣ, ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿ ಮಾಡ್ಕೊಂಡೆ. ಅದಾದಮೇಲೆ ಅವ್ರು ಅದಕ್ಕೆ ಚಾರ್ಜ್ ಕೂಡ ಮಾಡಿದ್ರು. ಇಟ್ಸ್ ಓಕೆ, ಬಟ್ ಒಂದು ಕ್ಯೂಟ್ ವೀಡಿಯೋ ಸಿಕ್ತಲ್ಲ ಅಂತ ಕೂಡ ನಾವು ಪೇ ಮಾಡಿ ಬಂದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಾಗ ನಮ್ಮ ಜೊತೆಗೆ ಒಬ್ಬರು ಅಣ್ಣ ಬಂದಿದ್ದರು, ನನ್ನ ಹಸ್ಬೆಂಡ್ ಫ್ರೆಂಡು. ಅವರಿಂದನೇ ನಮಗೆ ಮಂತ್ರಾಲಯದಲ್ಲಿ ತುಂಬ ಒಳ್ಳೆ ದರ್ಶನ ಆಯಿತು. ನಿಜವಾಗ್ಲೂ ತುಂಬ ಹತ್ತಿರದಿಂದ ನಾವು ಅಲ್ಲಿರೋ ಪ್ರತಿಯೊಂದು ದೇವ್ರನ್ನ ಕೂಡ ಹೋಗಿ ನೋಡಿ ತುಂಬ ಭಕ್ತಿಯಿಂದ ಆ್ಯಂಡ್ ತುಂಬ ಸರ್ಪ್ರೈಸಿಂದ ವಿಸಿಟ್ ಮಾಡಿದ್ದುಂಟು. ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ದೇವಸ್ಥಾನದೊಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋಕ್ಕೆ ಬಿಡೋಲ್ಲ. ಹಾಗೂ ಟ್ರೈ ಮಾಡಿದೆ, ಬಟ್ ಸುತ್ತಮುತ್ತ ಭಕ್ತಾದಿಗಳು ಏನು ಬಂದಿರ್ತಾರೋ ಅವರೆಲ್ಲ ಹೇಳಿದ್ರು ಫೋಟೋ ವಿಡಿಯೋ ಎಲ್ಲ ಅವಾಯ್ಡ್ ಇದೆ, ಸುಮ್ಮನೆ ಯಾಕೆ ತೊಗೊಂಡು ಇದು ಮಾಡ್ತೀರಾ, ರಿಸ್ಕ್ ತೊಗೊಳ್ತೀರಾ ಅಂತ. ಸೊ ವಿಡಿಯೋ ಫೋಟೋ ಎಲ್ಲ ಮಾಡೋಕ್ಕಾಗಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ಮಂತ್ರಾಲಯದಲ್ಲಿ ಸ್ಪೆಂಡ್ ಮಾಡಿದ ಒಂದೊಂದು ಮಿನಿಟ್ ಕೂಡ ತುಂಬಾ ವರ್ತ್ ಇತ್ತು. ಯಾಕಂದರೆ ಅದರಷ್ಟು ಪಾಸಿಟಿವ್ ವೈಬ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ, ಕೇಳಿಲ್ಲ ಕೂಡ. ಸೊ ಎಲ್ಲ ಭಕ್ತಾದಿಗಳನ್ನ ನೋಡ್ಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಕಷ್ಟ ಇರುತ್ತೆ. ಅಲ್ಲಿ ಒಬ್ಬೊಬ್ರು ಬೇಡ್ಕೋಬೇಕಾದ್ರೆ ಅನ್ನಿಸ್ತಾ ಇರುತ್ತೆ ನಮಗೆ, ಅವರ ಕಣ್ಣೀರಾಗಿರ್ಬೋದು ಅಥವಾ ಅವ್ರ ನೋವಾಗಿರ್ಬೋದು ಎಷ್ಟಿರುತ್ತೆ. ಮತ್ತು ಅವ್ರು ಬಂದು ರಾಯರ ಹತ್ರ ಹೇಳೋವಾಗ ಅವ್ರಿಗೆ ಎಷ್ಟು ಫೀಲ್ ಇರುತ್ತೆ ಒಳಗಡೆ, ಅವರು ಹೇಳ್ಕೊಂಡ್ರೆ ಅದು ಸಾರ್ಟ್ ಆಗುತ್ತೆ ಅಂತ. ಸೊ ನಾವು ಕೂಡ ನಮ್ಮದು ಎಷ್ಟೊಂದು ವಿಷಸ್ ಇತ್ತು, ಅದನ್ನೆಲ್ಲ ಹೇಳ್ಕೊಂಡು ಬಂದ್ವಿ ದೇವ್ರ ಹತ್ರ. ಹಾಗೆ ನನ್ನ ಹಸ್ಬೆಂಡು, ನನ್ನ ಮಗು ಎಲ್ಲರೂ ನಾವು ಜೊತೇಲಿ ಹೋಗಿ ಬ್ಲೆಸ್ಸಿಂಗ್ ಫಸ್ಟ್ ಟೈಮ್ ತೊಗೊಂಡಿದ್ದರಿಂದ ತುಂಬ ಖುಷಿ ಆಯಿತು. ಆ್ಯಂಡ್ ಮೋರವರ್ ನಾವು 3 ಟೈಮ್ಸ್ ದರ್ಶನಕ್ಕೆ ಹೋದ್ವಿ. 3 ಟೈಮ್ಸ್ ಕೂಡ ತುಂಬ ಹತ್ತಿರದಿಂದ VIP ದರ್ಶನದಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ಜೊತೆಗೆ ಬಂದಿದ್ರಲ್ಲ ಅಣ್ಣ, ಅವರಿಂದನೇ ನಮ್ಗೆ ಈ ಥರ ಒಳ್ಳೆ ದರ್ಶನ ಆಗಿದ್ದು. ಅವರು ಕೂಡ ಮಾತಾಡ್ತಾ ಅವ್ರ ಲೈಫಲ್ಲಿ ಏನೆಲ್ಲ ರಾಯರು ಮಾಡಿದ್ದಾರೆ, ಹೇಗೆಲ್ಲ ಆಗಿದೆ, ಅವ್ರಿಗೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ದರ್ಶನನೆಲ್ಲ ತುಂಬ ನೀಟಾಗಿ ಕಣ್ ತುಂಬಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದ ಕೂಡ ಅಷ್ಟೇ, ಹೋದಾಗ ಪ್ರಸಾದ ತಿಂದಮೇಲೆ ತುಂಬ ಒಂಥರ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. ನಾವು ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ. ಸೊ ಮಗುನ ಕರ್ಕೊಂಡು ನಾವು ಊಟಕ್ಕೆ ಹೋದಾಗ ಅಲ್ಲಿ ಅನ್ನ ಪ್ರಸಾದ ನಾವು ತೊಗೊಂಡ್ಮೇಲೆ ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಆತ್ಮ ತೃಪ್ತಿ ಇತ್ತು. ತೊಗೊಂಡು ನಾವು ರಿಟರ್ನು ರೂಮಿಗೆ ಬಂದು ಇನ್ನೂ ಎಷ್ಟೋ ಪ್ಲೇಸಸ್ ನೋಡಬೇಕಿತ್ತು ಅಂತ ರೆಡಿ ಆಗ್ತಾಯಿದ್ವಿ. ಆ ರೆಡಿ ಆಗೋ ಗ್ಯಾಪಲ್ಲೇ ನಮ್ಮ ಮಗು ಎಲ್ಲ ತುಂಬ ಹಠ ಮಾಡ್ತಿತ್ತು. ಅದಕ್ಕೆಲ್ಲ ತಿನ್ನಿಸಿ ನೋಡ್ಕೊಂಡು ಎಲ್ಲ ಡಿಸೈಡ್ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ನಾವು ಹೊರಟಿದ್ದು ಫಸ್ಟು ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಇದು ಆ್ಯಕ್ಚುಲಿ ದೇವಸ್ಥಾನ ಹೋದಾಗ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು. ಸೊ ತುಂಬ ನೀಟಾಗಿ ಕವರ್ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದೆ. ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ನಿಧಾನಕ್ಕೆ ಪೇಷನ್ಸ್ ಆಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಆ ದೇವ್ರನ್ನ ಕ್ಯಾಪ್ಚರ್ ಮಾಡೋಣ ಅಂತ ಮುಂದೆ ಬಂದೆ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಅವರು ಇದ್ದಿದ್ದು ಪೂಜಾರಿ ಏನಿದ್ದಾರೆ, ಅವ್ರು ನಮಗೆ ಪರ್ಮಿಷನ್ ಕೊಟ್ಟಿದ್ದರಿಂದ, ಏನು ಹೇಳದೇ ಇದ್ರಿಂದ ಸ್ವಲ್ಪ ನೀಟಾಗಿ ಫುಲ್ಲಾಗಿ ವಿಡಿಯೋನ ಲಾಂಗ್ ವಿಡಿಯೋ ಆಗಿ
ನಾನು ಕ್ಯಾಪ್ಚರ್ ಮಾಡಿದೆ. ಅಲ್ಲಿ ಒಂದು ದೊಡ್ಡ ಆಂಜನೇಯನ ವಿಗ್ರಹ ಇದೆ, ತುಂಬಾ ಚೆನ್ನಾಗಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಮುಂದೆ ಒಂದು ಚಿಕ್ಕ ಆಂಜನೇಯನ ವಿಗ್ರಹ ಇದೆ, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಎರಡು ದೇವರನ್ನು ತುಂಬ ಹೊತ್ತು ನಿಂತ್ಕೊಂಡು ಕಣ್ ತುಂಬಿಕೊಂಡು ನೋಡ್ಕೊಂಡ್ವಿ. ಯಾಕಂದರೆ ತುಂಬ ದೇವಸ್ಥಾನದ ಹೊರಗಡೆನೂ ಅಷ್ಟೇ ವಿಸ್ತಾರವಾಗಿ ತುಂಬ ದೊಡ್ಡದಾಗಿ ಪ್ರೀಶಿಯಸ್ ಆಗಿ ಜಾಗ ಇದೆ. ಅಲ್ಲಿ ಬಂದಿದ್ದ ಭಕ್ತಾದಿಗಳೆಲ್ಲ ಒಂಚೂರು ಏನು ತುಂಬ ರಶ್ ಆಗಲಿ ಏನೂ ಇರಲಿಲ್ಲ. ಸೊ ಸಮಾಧಾನವಾಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಸುತ್ತ ಇದ್ದಿದ್ದ ವೆದರು ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕೂಡ 2 ಆನೆ ವಿಗ್ರಹ ಇದೆ ಮಾಡಿರೋದು. ಅದು ತುಂಬ ಅಟ್ರಾಕ್ಟಿವ್ ಆಗಿದೆ. ಹಂಗೆ ಮಕ್ಕಳು ಕೂಡ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಅದ್ರ ಮೇಲೆ ಕುತ್ಕೊಂಡು ಫೋಟೋ ಕೂಡ ತೊಗೊಳ್ತಾ ಇದ್ರು. ನನ್ನ ಮಗುನು ನೋಡಿ ತುಂಬ ಖುಷಿಪಟ್ಟು. ಹಾಗೆ ಇಲ್ಲಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಆ ರೋಡ್ಗೆ ನಾವು ಎಂಟರ್ ಆಗ್ಬೇಕಾದ್ರೆ ಆ ರಾಘವೇಂದ್ರ ಸ್ವಾಮಿ ದೇವ್ರನ್ನ ಇಟ್ಕೊಂಡು ಕ್ರಿಯೇಟ್ ಮಾಡಿರೋ ಒಂದು ಆರ್ಚ್ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಆ ಆರ್ಚ್ ನೋಡ್ಕೊಂಡು ಒಳಗಡೆ ಹೋದವ್ರಿಗೆಲ್ಲ ತುಂಬ ಅಂತೂ ಇಂತೂ ನಾವು ಬಂದ್ವಲ್ಲ ದರ್ಶನಕ್ಕೆ ಅಂತ ತುಂಬ ಖುಷಿ ಆಗುತ್ತೆ ಆ ಆರ್ಚ್ನ ನೋಡಿದಾಗ. ನಾವು ಇದನ್ನೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದೆ ಬಿಚ್ಚಲಮ್ಮ ದೇವ್ರನ್ನ ನೋಡೋಣ ಅಂತ, ಬಿಚ್ಚಲಮ್ಮ ದೇವಿನ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ವಿಸಿಟ್ ಮಾಡಿ ನಾವು ಹೊರಟಾಗ ಅಲ್ಲೂ ಅಷ್ಟೇ ಪಾರ್ಕಿಂಗ್ಗೆ ತುಂಬ ಪ್ರೀಶಿಯಸ್ ಆಗಿ ಜಾಗ ಇದೆ. ಸೊ ಈ ತಾಯಿ ಕೂಡ ಎಂಥ ಒಳ್ಳೆ ಜಾಗದಲ್ಲಿ ಅವಳ ಸ್ಥಾನನ ತೊಗೊಂಡಿದ್ದಾರೆ ಅಂತಂದರೆ, ಅಲ್ಲಿ ಹೋದ್ರೇ ಒಂಥರ ಸುತ್ತಮುತ್ತ ಇರೋ ವೆದರ್, ಆ ತೋಟ ಎಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ನಾವು ಅಲ್ಲಿ ಹೋಗಿ ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಇವಾಗ ದೇವಸ್ಥಾನನ ತುಂಬ ಚೆನ್ನಾಗಿ ಇನ್ನೂ ಫಸ್ಟ್ ಇದ್ದಿದ್ದು ಚಿಕ್ಕ ಗುಡಿಗಿಂತ ಇನ್ನೂ ದೊಡ್ಡದಾಗೆಲ್ಲ ಕಟ್ಟಿದಾರಂತೆ. ಇನ್ನೂ ಏನೇನೋ ಕತೆಗಳೆಲ್ಲ ಅಲ್ಲಿ ಹೇಳಿದ್ರು, ಈ ದೇವ್ರದ್ದು ಏನು ಮಹಿಮೆ ಏನಾಗಿತ್ತು ಅಂತೆಲ್ಲ ಹೇಳಿದ್ರು. ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಆ ದೇವಸ್ಥಾನದ ಮುಂದೆ ಒಂದು ತುಳಸಿ ಕಟ್ಟೆ ಕೂಡ ಇದೆ, ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನದ ಮುಂದೆನೇ ಇರೋದ್ರಿಂದ ಅಲ್ಲಿ ತುಂಬ ಜನ ಭಕ್ತಾದಿಗಳನ್ನು ಮುಕ್ಕೊಂಡು ಹೋಗ್ತಾಯಿದ್ರು. ಆ ದೇವರು ಅಷ್ಟೇ ನೋಡೋದಕ್ಕೆ ಬಿಚ್ಚಲಮ್ಮ ದೇವ್ರದ್ದು ಕ್ಯಾಪ್ಚರ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ತು. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ದೇವಸ್ಥಾನ ಸುತ್ತ ಎಲ್ಲ ಏನೇನು ಸ್ಪೆಷಲಾಗಿ ಅಟ್ರಾಕ್ಟಿವ್ ಕಾಣುತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡಿ ತೊಗೊಂಡಿದ್ದೀನಿ. ಅಲ್ಲಿಂದ ನಾವು ಹೊರಟಿದ್ದು ಏಕಶಿಲಾ ಬೃಂದಾವನಕ್ಕೆ. ಸೊ ಇಲ್ಲಿ ಹೋಗುವಾಗ ಸ್ಪೆಷಲಾಗಿ ಹೇಳಬೇಕು, ಅಣ್ಣ ನಮ್ಮ ಜೊತೆ ಯಾರು ಬಂದಿದ್ರು ರಾಹುಲ್ ಅಂತ, ಅವ್ರು ನನಗೆ ಮೆನ್ಷನ್ ಮಾಡಿ ಹೇಳಿದ್ರು, ನೀನು ಯೂಟ್ಯೂಬಲ್ಲಿ ವಿಡಿಯೋ ಹಾಕುವಾಗ ನೀನು ಹೇಳಬೇಕು ಇದು ಒಂದೇ ಏಕಶಿಲಾ ಇರೋದು ಬೃಂದಾವನದಲ್ಲಿ ಅಂತ. ಇದನ್ನು ರಾಯರು ಅನುಗ್ರಹ ಮಾಡಿ ಕಟ್ಸಿದ್ದಂತೆ. ಅವ್ರ ಭಕ್ತಾದಿ ಒಬ್ಬರು ಇದ್ದಾರಲ್ಲ, ಅವರು ಪೂಜಿಸ್ಬೇಕು ಆರಾಧಿಸ್ಬೇಕು ಅನ್ನೋದಕ್ಕೆ ಇಷ್ಟು ದೂರ ಬಂದು ನನ್ನ ಆರಾಧಿಸೋದು ಬೇಡ ಅನ್ನೋ ರೀಸನ್ಗೆ ನೀನು ಇಲ್ಲೇ ಒಂದು ತುಂಗಾಭದ್ರಾ ತಟದಲ್ಲೇ ಒಂದು ಏಕಶಿಲಾನ ಬೃಂದಾವನ ನಿರ್ಮಿಸ್ಬಿಟ್ಟು ನೀನು ನನ್ನನ್ನು ಇಲ್ಲಿಂದನೇ ಆರಾಧಿಸ್ಬೋದು ಅಂತ ಹೇಳಿದ್ರಂತೆ. ಸೊ ಅವ್ರು ನನಗೆ ಹೇಳಿದ್ರು, ನೀನು ವೀಡಿಯೋದಲ್ಲಿ ನೀನು ಸ್ಪೆಷಲಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ. ಅಷ್ಟು ಇನ್ಫಾರ್ಮೇಷನ್ ಇನ್ನೂ ನಮಗೆ ಗೊತ್ತಿಲ್ಲ. ಈ ರಾಯರ ಬಗ್ಗೆ ಆಗಲಿ ಮಹಿಮೆ ಬಗ್ಗೆ ಆಗಲಿ ತಿಳ್ಕೊಳ್ಳೋದು ತುಂಬ ಇದೆ. ಗೊತ್ತಿರೋಷ್ಟು ಹೇಳಿರೋದನ್ನ ನಾವು ಮಾತಾಡ್ಕೊಂಡಿರೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಸುತ್ತಮುತ್ತ ತುಂಬ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ಫೋಟೋ ವೀಡಿಯೋಗೆ ಅವರು ಆ್ಯಕ್ಚುಲಿ ಪರ್ಮಿಷನ್ ಕೊಟ್ಟಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡು ನೀರೆಲ್ಲ ನೋಡ್ಕೊಂಡು, ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಬೇಜಾರಾಯಿತು. ಚೆನ್ನಾಗಿ ಮಳೆ ಆಗಿ ತುಂಗಭದ್ರಾ ನದಿ ತುಂಬಲಿ ಅಂತ ನಾವು ಆಸೆ ಪಡ್ತೀವಿ. ಯಾಕಂದರೆ ಅಲ್ಲಿರೋ ಸುತ್ತಮುತ್ತ ಅವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ನೀರಿಂದ ಜೀವನ ಮಾಡ್ತಿರೋದ್ರಿಂದ, ನೀರನ್ನ ನಂಬ್ಕೊಂಡಿರೋದ್ರಿಂದ, ಅದರಲ್ಲೂ ಇದು ದೇವಸ್ಥಾನದಿಂದ ತೀರದಲ್ಲಿರೋ ನೀರಾಗಿರೋದ್ರಿಂದ ಅದು ಸುತ್ತಮುತ್ತ ಇರೋ ಜನಕ್ಕೆಲ್ಲ ತುಂಬ ಇದು ಉಪಯೋಗವಾಗಿರೋದ್ರಿಂದ ಆದಷ್ಟು ಬೇಗ ಚೆನ್ನಾಗಿ ಮಳೆ ಬಂದು ಈ ತುಂಗಭದ್ರಾ ನದಿ ತುಂಬಿಕೊಳ್ಳಿ. ತುಂಬ್ಕೊಂಡಿದ್ದ ಟೈಮಲ್ಲೂ ನಮಗೂ ಒಂದು ಸರಿ ದರ್ಶನ ಸಿಗಲಿ ಅಂತ ಆಸೆ ಪಡ್ತೀನಿ. ಇಲ್ಲಿಂದ ನಾವು ತುಂಬ ನೀಟಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು, ಆ್ಯಕ್ಚುಲಿ ಅಲ್ಲೆಲ್ಲ ಕಾಷನ್ ಎಲ್ಲ ಹಾಕಿದ್ರು, ನೀರಲ್ಲೆಲ್ಲ ಮೊಸಳೆ ಇದೆ, ಯಾರೂ ಹೋಗಬಾರ್ದು ಅಂತ ರೀಸನ್ ಎಲ್ಲ ಹಾಕಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೀರು ನೋಡಿದಾಗ ಹೋಗಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಒಂದು ಡಿಸ್ಕ್ಲೈಮರ್ ಹಾಕಿರೋದ್ರಿಂದ ಯಾರೂ ಹೋಗ್ತಾ ಇಲ್ಲ. ಆಮೇಲೆ ಅಲ್ಲಿ ಆ ನದಿಲಿ ದನಗಳಾಗಲಿ ಅಥವಾ ಪ್ರಾಣಿಗಳಾಗಲಿ ಎಲ್ಲರೂ ಡಿಪೆಂಡ್ ಆಗಿ ಅದನ್ನು ಜೀವನ ಮಾಡ್ತಿರೋದನ್ನು ನಾವು ಕಣ್ಣಾರೆ ನೋಡಿದ್ವಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ನೀರನ್ನ ಯೂಸ್ ಮಾಡ್ತಿರೋದನ್ನು ಕೂಡ ನೋಡ್ತಾ ಇದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಏಕಶಿಲಾ ಬೃಂದಾವನನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಕೂಡ, ಒಂದೇ ಕಲ್ಲಲ್ಲಿ ಕೆತ್ತನೆ ಆಗಿರೋದು. ಅಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿದ್ದೆ ರಾಯರ ಮನೆ ನೋಡೋಣ ಅಂತ. ಅಣ್ಣ ಹೇಳ್ತಿದ್ರು, ಇಲ್ಲಿ ರಾಯರು ಇದ್ದಿದ್ದ ಮನೆ ಇದೆ, ಅದನ್ನು ಹೋಗಿ ನೋಡ್ಕೊಂಬರೋಣ ಅಂತ. ಸೊ ಅಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಅಂತ ಹಾಕಿದ್ದಾರೆ, ಅಲ್ಲಿ ಹೋಗಿದ್ವಿ. ಮನೆ ಒಳಗಡೆ ಅವರ ಬಯೋಗ್ರಫಿ ಅಂತ ಏನಂತೀವಿ, ರಾಯರು ಹೇಗೆ ಅವ್ರ ಲೈಫ್ನ ಸ್ಟಾರ್ಟ್ ಆಯಿತು, ಅವರು ಎಲ್ಲಿ ಹುಟ್ಟಿದ್ದು, ಅವ್ರು ಏನಾಯಿತು, ಅದಾದಮೇಲೆ ಏನೇನು ಪವಾಡಗಳು ಮಾಡಿದ್ರು, ಏನೇನು ನಡೀತು, ಅದೆಲ್ಲ ಆ್ಯಕ್ಚುಲಿ ಒಳಗಡೆ ಫೋಟೋ ಹಾಕಿದ್ರು. ಒಂದೊಂದು ಫೋಟೋನು
ಡೀಟೇಲಾಗಿ ಹಾಕಿದ್ದಾರೆ. ಜಿ ಕನ್ನಡದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನೋದು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಅದರಲ್ಲಿ ಏನೇನು ನಾವು ಸ್ಟೋರಿ ನೋಡ್ತಿದ್ದೀವಿ ಅದೆಲ್ಲ ಅಲ್ಲಿ ಆ್ಯಕ್ಚುಲಿ ಫೋಟೋ ನೋಡಿದಾಗ ನಮಗೆ ಸಿಂಕ್ ಆಯಿತು. ಅಲ್ಲಿಂದ ನಾ ಹೊಟ್ಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಅಲ್ಲಿ ನಾವು ಆಂಜನೇಯನಿಗೆ ಪೂಜೆ ಕೊಡಬೇಕು ಅಂತ ಹೇಳಿ ನಾವು ಪೂಜೆದು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಆಂಜನೇಯನೇ ಬಂದು ಅದನ್ನು ಸ್ವೀಕಾರ ಮಾಡ್ತು ಅನಿಸುತ್ತೆ. ನಾವು ದೇವಸ್ಥಾನಗಳೊಳಗಡೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಹತ್ರ ಬಂದು ಅಲ್ಲಿದ್ದು ಏನು ಕೋತಿ ಇದೆ ಬಂದು ಅದನ್ನು ನಮ್ಮ ಹತ್ರ ತೊಗೊಂಡು ಹೋಯಿತು. ಅದು ತಿಂತಾ ಇರಬೇಕಾದ್ರೆ ಕೂಡ ನಾನು ವೀಡಿಯೋ ಮಾಡಿಕೊಂಡೆ. ಒಂಥರ ಮನಸ್ಸಿಗೆ ಖುಷಿನೂ ಆಯಿತು. ಅಲ್ಲಿ ಹೋಗಿ ದೇವ್ರ ಹತ್ರ ಕೊಡೋದು ಅಂದರೆ ಇಲ್ಲಿ ಲೈವ್ ಆಗಿರೋ ದೇವ್ರ ಹತ್ರ ಕೊಡೋದು ಒಂದೇ ಅಂತ ಸಮಾಧಾನ ಮಾಡಿಕೊಂಡು ಹೊರಟ್ವಿ. ಸ್ಟೆಪ್ಸ್ ಹತ್ಕೊಂಡು ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಸ್ಟೆಪ್ಸ್ ಹತ್ಕೊಂಡು ದೇವ್ರನ್ನ ತೋರಿಸೋ ಥರ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಅಲ್ಲಿ ಆಗಿಲ್ಲ, ಬಿಟ್ಟಿಲ್ಲ ಅವ್ರು. ಆ್ಯಕ್ಚುಲಿ ಅಲ್ಲೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಪ್ರೈವೇಸಿ ಅಂತ ಇರುತ್ತೆ ಅಲ್ವಾ, ಅಲ್ಲಿನ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಬೇಕಲ್ಲ. ಆದರೂ ಸ್ಟೆಪ್ಸ್ ಹತ್ಕೊಂಡು ಒಂದು ಹೋಗೋ ರೂಟ್ ಆಗಲಿ ಹೇಗಿದೆ, ದೇವಸ್ಥಾನ ನೋಡೋಕ್ಕೆ ಹೇಗಿದೆ ಅಂತ ಎಷ್ಟಾಗುತ್ತೋ ಅಷ್ಟು ನಾವು ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಕೂಡ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯೂಶಲಿ ಎಲ್ಲರೂ ನೋಡ್ತಾರೆ, ಅದು ಆಲ್ಮೋಸ್ಟ್ ಆರೆಂಜಲ್ಲೇ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ. ಈ ದೇವಸ್ಥಾನವೂ ಹಾಗೆ ಇತ್ತು. ಇಲ್ಲಿಂದ ಹೊರಟಾಗ ಅಲ್ಲೆಲ್ಲ ಏನು ಹೋಮ ಮಾಡೋಕ್ಕೆಲ್ಲ ಜಾಗ ಎಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ನಿಧಾನಕ್ಕೆ ದರ್ಶನ ಆಯಿತು ನಮಗೆ. ಹೊರಡ್ಬೇಕಾದ್ರೆ ಎಲ್ಲ ಒಂದೊಂದು ಸ್ವಲ್ಪ ದೂರದಲ್ಲೆಲ್ಲ ಇದ್ದಿದ್ದರಿಂದ ನಿಧಾನಕ್ಕೆ ನಾನು ಹಿಂದೆ ಉಳ್ಕೊಂಡು ವೀಡಿಯೋ ಮಾಡ್ಕೊಂಡು ಹೊರಟೆ. ಈಗೇನು ಮುಂದೆ ಹೋಗ್ತಾ ಇದ್ದೀವಿ, ಇದೇ ಆ್ಯಕ್ಚುಲಿ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಹೋಗಿದ ತಕ್ಷಣ ನಾನು ವೀಡಿಯೋ ಕಟ್ ಮಾಡಿಬಿಟ್ಟೆ. ಒಳಗಡೆ ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ತಾಯ್ತ ಕೂಡ ಕೊಟ್ಟರು ಮಗುಗೆ. ತಾಯ್ತನ ತೊಗೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ದೇವಸ್ಥಾನ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ನಾವು ಸುತ್ತಾಕೊಂಡು ಆ ಕಡೆಯಿಂದ ಹೋಗಿದ್ರಿಂದ ಆಮೇಲೆ ಮೇನ್ ಎಂಟ್ರೆನ್ಸಿಂದ ನಾವು ಈಚೆ ಹೊರಗಡೆ ಬರಬೇಕಾದ್ರೆ ತುಂಬ ಸ್ಟೆಪ್ಸ್ಗಳಿತ್ತು. ಒಂದೊಂದು ಸ್ಟೆಪ್ಸ್ನು ಇಳ್ಕೊಂಬರ್ಬೇಕಾದ್ರೆ ನನ್ನ ಮಗು ಆಟ ಆಡ್ಕೊಂಡು ಬರ್ತಾಯಿತ್ತು. ಸೊ ಆ ವಿಡಿಯೋನು ಮಾಡ್ಕೊಂಡು ನಾನು ಹೊರಗಡೆ ಬಂದೆ. ಆಮೇಲೆ ಹೊರಗಡೆ ಬಂದಮೇಲೆ ಕೂಡ ದೇವಸ್ಥಾನ ಎಷ್ಟು ಮುಂದೆ ಇತ್ತು, ಎಷ್ಟು ಸ್ಟೆಪ್ಸ್ ಇಳ್ಕೊಂಡು ಬಂದಿಕ್ಕಂತ ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಬಿಟ್ಟು ಹಂಗೆ ಮುಂದೆ ನಡ್ಕೊಂಡು ಬರಬೇಕಾದ್ರೆ ನನ್ನ ಮಗು ತುಂಬ ಆಟ ಆಡ್ಕೊಂಡು ಬರ್ತಾಯಿತ್ತು. ಅವಳದನ್ನು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು, ಯಾಕಂದರೆ ಇದೇ ಅಲ್ವಾ ಮೆಮೊರೀಸ್ ಲಾಸ್ಟಲ್ಲಿ ಉಳಿಯೋದು. ನಾವು ಎಲ್ಲಿ ಹೋಗಿದ್ವಿ, ಎಲ್ಲಿ ಸುತ್ತಾಡಿದ್ವಿ, ಇದನ್ನೆಲ್ಲ ಮತ್ತೆ ನೋಡುವಾಗ ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲೊಂದೊಂದು ಮೂಮೆಂಟು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ನಮಗೆ ನಾವು ಫ್ರೀಯಾಗಿರುವಾಗ ಅಥವಾ ನಮಗೇನೋ ಬೇಜಾರಾದಾಗ ಇದೆಲ್ಲ ನೋಡಿದಾಗ ನಮ್ಗೆ ಖುಷಿ ಆಗುತ್ತಲ್ಲ. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ಎಲ್ಲರೂ ಅಷ್ಟೇ ಮಕ್ಕಳು ಅಂತ ಬಂದರೆ ಅವರು ಒಂದೊಂದು ಸಣ್ಣ ಮೂಮೆಂಟ್ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಅದರಲ್ಲೂ ಫಸ್ಟ್ ಬೇಬಿ ಅಂದರೆ ಆ ಬೇಬಿದು ಎಷ್ಟು ಫೋಟೋಸ್ ವಿಡಿಯೋಸ್ ಇಟ್ಟಿರ್ತಾರೆ ಅಂತಂದರೆ ಮೊದಲನೇ ಮಗು ತುಂಬ ಅದೃಷ್ಟವಂತ ಅಂತ ಹೇಳ್ಬೋದು. ತುಂಬ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ಫಸ್ಟ್ ಬೇಬಿ ಆಗಿರೋದ್ರಿಂದ. ಇಂಥ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಲಾಸ್ಟ್ ದೇವಸ್ಥಾನ. ಈ ಒಂದು ದೇವಸ್ಥಾನದೊಂದು ಚಿಕ್ಕ ಟ್ರಿಪ್ಪಲ್ಲಿ ಇದು ನಮ್ಮ ಲಾಸ್ಟ್ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಫಸ್ಟು ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲ್ಲಿ ಸುತ್ತಮುತ್ತ ಇರೋರು ಹೇಳಿದ್ರು. ಸೊ ಅನ್ಫಾರ್ಚುನೇಟ್ಲಿ ಗೊತ್ತಾಗಿಲ್ಲ ನಮಗೆ ಕೂಡ. ಫಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ. ಲಕ್ಷ್ಮೀ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಹಿಂದೆ ಒಂದು ಸ್ವಲ್ಪ ದೂರದಲ್ಲೇ ಇದೆ. ದೇವಸ್ಥಾನದ ಸುತ್ತಮುತ್ತ ತುಂಬ ಗಿಡ ಮರಗಳು ತುಂಬ ಖಾಲಿಯಾಗಿ ತೋಟದ ಥರನೇ ಇದ್ದಿದ್ದರಿಂದ ಅಲ್ಲಿ ತುಂಬ ನವಿಲುಗಳು ಬಂದಿತ್ತು. ಇಲ್ಲ ಸಾಯಂಕಾಲ ಆಗಿತ್ತು, ತುಂಬ ನವಿಲುಗಳೆಲ್ಲ ಕೂಗ್ತಾಯಿತ್ತು. ನವಿಲುಗಳ ಗುಂಪೇ ಇತ್ತು, ನೋಡಿ ಖುಷಿ ಆಯಿತು. ಆ್ಯಂಡ್ ಇದು ನಮ್ಮ ಲಾಸ್ಟ್ ದೇವಸ್ಥಾನ. ಈ ಪ್ರವಾಸದಲ್ಲಿ ಆರಾಮಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಇದಾಗಿತ್ತು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಮಂತ್ರಾಲಯದ್ದೇ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ವೀಡಿಯೋಸಲ್ಲಿ ತುಂಬ ಮಿಸ್ಟೇಕ್ಸ್ ಇಲ್ದಿರ ಚೆನ್ನಾಗಿ ವೀಡಿಯೋಸ್ ಮಾಡಿ ಹಾಕ್ತೀನಿ. ಬಾಯ್.